ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YMI ಅದು ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನಮ್ಮ ದೇವೇಗೌಡರು ಅವ್ರ ಬಗ್ಗೆ ಒಂದಿಷ್ಟು ಪ್ರೀತಿ ವಿಶ್ವಾಸ ಅದೇ ಕಾಲಕ್ಕೆ ಟಿಪ್ಪಣಿ ಅನಿವಾರ್ಯ. ಅಪರೂಪದ ನಾಯಕ, ಅದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ದುಷ್ಟಾದಾಗ ಯಾರಾದರೂ ತಡೆದು ಭಾಳ ಕಷ್ಟ. ಹೀಗಾಗಿ ತಪ್ಪುಗಳಾಗಿರ್ಬೋದು, ಯಾರ ಮೇಲೆ ವಿಶ್ವಾಸ ಇಲ್ಲ, ತಮ್ಮ ಮಕ್ಕಳ ಮೇಲೆ ತಮ್ಮ ವಿಶ್ವಾಸ, ತನ್ನ ಮಕ್ಕಳ ಮೇಲೆ ವಿಶ್ವಾಸ. ಹೀಗಾಗಿ ಅನೇಕ ನಾಯಕರನ್ನ ನಮ್ಮ ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿ ಅಂಥವ್ರಲ್ಲ, ಅನೇಕರನ್ನ ಬದಿಗೆ ಸರಿಸಿರ್ಬೋದು, ಮತ್ತೇನೋ ಆಗಿರ್ಬೋದು ನಮ್ಮ ದೇವೇಗೌಡರು. ಯಾಕಂದ್ರೆ ರಾಜಕೀಯ ಹಂಗದ ಇವತ್ತು. ರಾಜಕೀಯ ನಾಟ್ ರಾಜನೀತಿ, ನಾಟ್ ಎಥಿಕ್, ಪೊಲಿಟಿಕಲ್ ಎಥಿಕ್. ಇವತ್ತು ಪೊಲಿಟಿಕ್ಸಲ್ ಎಥಿಕ್ ಹುಡುಕೋದಪ್ಪ ಅಂತಂದ್ರೆ ಏನು ಹೇಳೋದು, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಹೀಗಾಗಿ ದೇವೇಗೌಡರು ಇವತ್ತು ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ನಾನು JDS ಈ ಮುಂಬರುವ ಈ ಪಂಚಾಯತ್ ಎಲೆಕ್ಷನ್ ಅಥವಾ ಪಟ್ಟಣ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಒಟ್ಟಿನಲ್ಲಿ ಲೋಕಲ್ ಇಲೆಕ್ಷನ್ಗಳಾಗ ಸ್ವತಂತ್ರವಾಗಿ ಸ್ವಂತ ಮಾಡ್ತೀವಿ. ಯಾಕಂದ್ರೆ ಇದನ್ನು 8 ಸಲ ಬಂದನ BJP ಮತ್ತು ಕಾಂಗ್ರೆಸ್ ನಡಕ, BJP ಮತ್ತು JDS ನಡಕ. ಯಾಕಂತಂದ್ರೆ BJP ಏನು ಯಾವ ಕಾಲಕ್ಕೂ ನಂಬದ ಸ್ಥಿತಿಯಲ್ಲಿದ್ದಂಥವರು ದೇವೇಗೌಡರು. ಆದರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಸಡನ್ನಾಗಿ ಹೊರಗೆ ಹೋಗಿದ್ದು, ಮತ್ತೇನೋ ಆಗಿದ್ದು, ಅನೇಕ ಮಿತ್ರರು ಬಿಟ್ಟು ಹೋಗಿದ್ದು, ಮಗ ಒಬ್ಬ ಉಳಿಸ್ಕೊಂಡಿದ್ದು, ಮಗನಿಗೆ ಅಂದರೆ HD ಕುಮಾರಸ್ವಾಮಿಗಳಿಗೆ ಒಂದಿಷ್ಟು ವಿಶೇಷವಾದ BJP ಮೇಲೆ ಮಮಕಾರ, ಏನೋ ಎಲ್ಲ ಕಾರಣ ಬಂದು ಅವ್ರು ಪಾಪ ಒಪ್ಪಿಕೊಂಡಿದ್ರು. ಅವ್ರಿಗೆ ಈಗ ಅನ್ನಿಸ್ಲಿಕ್ಕತ್ತದ